ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಇವತ್ತು ನಾನು ನನ್ನ ಫಾಲೋವರ್ಸ್ ಜೊತೆಗೆ ನನ್ನ ದಿನದ ರುಟೀನ್ನ ಶೇರ್ ಮಾಡ್ಕೋಬೇಕು. ನಾನು ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ಹೇಳಬೇಕು, ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಬೆಳಿಗ್ಗೆ ಏಳಲಿಕ್ಕೆ ತುಂಬ ಲೇಟ್ ಆಗಿಬಿಟ್ಟಿದೆ. ಯಾಕೋ ಏನೋ ಗೊತ್ತಿಲ್ಲ, ಬೇಗನೆ ಮಲಗಿದ್ದೆ. ರಾತ್ರಿ ಅಷ್ಟು ಚೆನ್ನಾಗಿ ನಿದ್ರೆ ಆಗಲಿಲ್ಲ ಅಂತ ಅನಿಸ್ತು. ಅದಕ್ಕೆ ಸ್ವಲ್ಪ ಹೊತ್ತು ಮಲಗಿಬಿಟ್ಟೆ. ಆಮೇಲೆ ಎದ್ದೆ. ಆಮೇಲೂ ಕೂಡ ಮತ್ತೆ ಸ್ವಲ್ಪ ನಿದ್ರೆ ಥರ ಇತ್ತು. ಎದ್ದೇನು ಮಾಡೋದು ಅನಿಸ್ತು. ಹಾಗೆ ಸ್ವಲ್ಪ ಅಲ್ಲೇ ರೆಸ್ಟ್ ಮಾಡಿ ಎದ್ಬಿಟ್ಟೆ. ನೋಡಿದ್ರೆ ಸ್ವಲ್ಪ ಜಾಸ್ತಿನೇ ಟೈಮ್ ಆಗಿಬಿಟ್ಟಿದೆ, 10 ಗಂಟೆ ಆಗಿಬಿಟ್ಟಿದೆ. ಇವತ್ತಿನ ಬೆಳಗಿನ ರುಟೀನ್ ಗಾನ್ ಆಗಿಬಿಡ್ತು. ಹಾಗಾಗಿ ಇವತ್ತು ತಿಂಡಿ ಒಂದು ಸ್ಕಿಪ್ ಆಯಿತು. ನೀವೆಲ್ಲ ತಿಂಡಿ ಸ್ಕಿಪ್ ಮಾಡಬೇಡಿ. ಈಗ ನಾನು ತಿಂಡಿ ಮಾಡಿ ಕೂತ್ಕೊಂಡ್ರೆ ಊಟದ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಬೇಗನೆ ಊಟ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಊಟಕ್ಕೆ ಏನು ಮಾಡಬೇಕು ಏನೋ ಗೊತ್ತಿಲ್ಲ. ಮೊದಲು ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ಆಮೇಲೆ ಹೇಳ್ತೀನಿ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಏನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಬೆಳಿಗ್ಗೆ ಎದ್ದು ಪೇಸ್ಟು ಬ್ರಷು, ಇದು ಸೆನ್ಸೋಡೇನೋ ಆದರೆ ಖಾಲಿ ಆಗಿಬಿಟ್ಟಿದೆ. ಇನ್ನೊಂದಿದೆ ಒಳಗಡೆ, ಇದು ಫುಲ್ ಖಾಲಿಯಾಗಿ. ನಿಮ್ಗೆ ಗೊತ್ತಲ್ಲ ನಾವೆಲ್ಲ ಯಾವ ಥರ ಯೂಸ್ ಮಾಡ್ತೀವಿ. ಖಾಲಿಯಾಗಿ ಇದ್ರ ಕುತ್ತಿಗೆ ಹಚ್ಚಿ ಬ್ರಷ್ ಮಾಡೋದೆ. ಇದು ಖಾಲಿ ಆಗೋವರೆಗೂ ಇದನ್ನು ಹಿಂಡಿ ಹಿಪ್ಪೆ ಮಾಡೋದೆ ನಮ್ಮೆಲ್ಲರ ಅಡ್ಗುರಿ. ಸ್ವಲ್ಪ ನೀರು ಹಚ್ಕೊಂಡು ಬರ್ತೀವಿ. ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಜೀರಿಗೆ ನೀರನ್ನು ಮಾಡಿಕೊಂಡು ಕುಡಿತೀನಿ. ಇದರಿಂದ ಡೈಜೆಷನ್ನು ಒಳ್ಳೆ ಆಗುತ್ತೆ. ಆಮೇಲೆ ಹಾಗೆ ಹೊರಗಡೆ ಸ್ವಲ್ಪ ವಾತಾವರಣ ನೋಡಿಕೊಂಡು ಮಾರ್ನಿಂಗ್ ವೈಬ್ಸ್ನ ಎಂಜಾಯ್ ಮಾಡಿಕೊಂಡು ಅಡುಗೆ ಕೋಣೆ ಕಡೆ ಹೋದೆ. ಅಡುಗೆ ಕೋಣೆ ನೋಡಿದ್ದೆ, ಒಂದು ಸರಿ ದಂಗಾಗ್ಬಿಟ್ಟೆ. ಎಲ್ಲ ಪಾತ್ರೆಗಳು ಅಲ್ಲಲ್ಲೇ ಬಿದ್ದಿತ್ತು. ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಅಡುಗೆ ಕೋಣೆ ನೀಟಾಗಿದ್ದರೆ ನನಗೆ ವೆರೈಟಿ ಅಡುಗೆ ಮಾಡಲಿಕ್ಕೆ ಮನಸ್ಸಾಗತ್ತೆ. ಹಾಗಾಗಿ ಕ್ಲೀನ್ ಮಾಡಿಕೊಂಡೆ. ಇವತ್ತಿನ ಲಂಚ್ಗೆ ನಾನು ಬೆಂಡೆಕಾಯಿ ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೆಂಡೆಕಾಯಿನ ಕಟ್ ಮಾಡಿಕೊಂಡೆ. ಹಾಗೆ ನಮಗೆ ಕರಾವಳಿ ಸೈಡು ಕಾಯಿ ಬೇಕು, ಅದಕ್ಕೆ ಕಾಯಿನ ತುರಿಬೇಕೀಗ. ಆದರೆ ಬೆಂಡೆಕಾಯಿ ಸಾರು ಹೇಗೆ ಮಾಡೋದು ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ಬೇರೆ ವಿಧಾನ ಇರ್ತದೆ. ನಾರ್ಮಲ್ ಬೇಳೆ ಸಾರಾದರೆ ಮಾಡ್ತೆ, ಇದು ಬೆಂಡೆಕಾಯಿ ಸಾರಲ್ವಾ. ಅದಕ್ಕೆ ಮನೆಗೆ ಕಾಲ್ ಮಾಡಿ ಹೇಗೆ ಮಾಡೋದು, ಏನೇನು ಸಾಮಾನು ಹಾಕಬೇಕು ಅಂತ ಕೇಳ್ಕೊಂಡೇ ಮಾಡಬೇಕು. ಯೂಟ್ಯೂಬ್ ನೋಡಿದ್ರೆ ಒಬ್ರೊಬ್ರು ಒಂಥರ ಇರ್ತಾರೆ, ನಮ್ಮ ಮನೇಲಿ ಮಾಡಿದ ಥರ ಆಗೋದಿಲ್ಲ. ಅದಕ್ಕೆ ಮನೆಗೆ ಕಾಲ್ ಮಾಡಿ ಕೇಳಿ ನೆಕ್ಸ್ಟು ಅಡುಗೆ ಮಾಡೋದು. ನಾನು ದಿನ ಏನು ಮಾಡ್ತಿದ್ದೆ ಅಂದರೆ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲ ಕೆಲಸ ಮಾಡಿ ಲಾಸ್ಟ್ 12 ಗಂಟೆಗೆ ಅಡುಗೆ ಮಾಡ್ಲಿಕ್ಕೆ ಬರ್ತಿದ್ದೆ. 1 ಗಂಟೆವರೆಗೆ 1 ತಾಸಲ್ಲಿ ಮುಗಿಸ್ಬೇಕು ಅಂತ. ಇವತ್ತು ನನಗೆ ಸ್ವಲ್ಪ ಹಸಿವೆ ಆಗಿದೆ, ಅದಕ್ಕೆ ಬೇಗ ಊಟ ಮಾಡುವ ಅಂತ ಹೇಳಿ, ಬೆಳಿಗ್ಗೆ ಟಿಫಿನ್ ಮಿಸ್ ಆಗಿಬಿಟ್ಟಿದೆ ಅಲ್ವಾ, ಅದಕ್ಕೆ ಬೇಗ ಅಡುಗೆ ಮಾಡೋಣ ಅಂತ ಹೇಳಿ ನಾನು ಫಸ್ಟು ಅಡುಗೆ ಮಾಡಿ ಆಮೇಲೆ ಸ್ವಲ್ಪ ಏನಾದರೂ ತಿಂದ್ಕೊಂಡು ನೆಕ್ಸ್ಟು ಕೆಲಸ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಆದರೆ ಏನು ಗೊತ್ತಾ, ಏನೇ ಮಿಸ್ ಆದರೂ ಸ್ವಲ್ಪ ಆ ಕಡೆ ಈ ಕಡೆ ಹಿಂದೆ ಮುಂದೆ ಆಯ್ತು ಇವತ್ತು. ಆದರೆ ದಿನ ಮಾಡೋದೇನೇನು ಕೆಲಸ ಇರುತ್ತಲ್ಲ ಅದು ಮಿಸ್ ಮಾಡಲ್ಲ. ನಾನು ಅದನ್ನು ಮಾಡೇ ಮಾಡ್ತೀನಿ. ಸ್ವಲ್ಪ ಅಲ್ಲೇ ನನ್ನ ಟೈಮ್ ಟೇಬಲ್ನ ಮುಂದೆ ಹಿಂದೆ ಮಾಡ್ಕೊಳ್ಳೋದಷ್ಟೇ. ಮನೆಯಲ್ಲಿ ಯಾವ ಥರ ಮಸಾಲೆ ಹಾಕ್ಲಿಕ್ಕೆ ಹೇಳಿದ್ರೋ ಅದೇ ಥರನೇ ಮಸಾಲೆ ರುಬ್ಕೊಂಡು ಈ ಕಡೆ ಬೆಂಡೆಕಾಯಿಗೆ ಒಗ್ಗರಣೆ ಹಾಕಿ ಸಾರು ಮಾಡಿ ಮುಗಿಸ್ಬಿಟ್ಟೆ. ಟೇಸ್ಟು ಚೆನ್ನಾಗೇ ಬಂದಿತ್ತು. ಮನೇಲಿ ಹೇಗೆ ಮಾಡ್ತಾರೋ ಅದೇ ಥರನೇ ಆಗಿತ್ತು. ಅಂತೂ ಇಂತೂ ಅಡುಗೆ ಮಾಡಿ ಮುಗಿಸ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ವರ್ಕ್ ಫ್ರಮ್ ಆಫೀಸು, ನಾನು ಮಾತ್ರ ವರ್ಕ್ ಫ್ರಮ್ ಹೋಮಲ್ಲಿ ಸಿಗಾಕೊಂಡ್ಬಿಟ್ಟು ಇವ್ರದ್ದೆಲ್ಲ ಕೆಲಸ, ಇವ್ರ ಮನೆ ಕೆಲಸ ಎಲ್ಲ ನನ್ನ ಕೆಲಸದ ಹಾಳು ಮಾಡ್ಕೊಬಿಟ್ಟಾರೆಲ್ಲ. ನನಗೆ ಗೊತ್ತಿತ್ತು ಇದೇ ಥರ ಆಗ್ತದೆ ಅಂಥೇಳಿ. ಅದಕ್ಕೆ ನಾನು ಏನು ಮಾಡಿದ್ದೆ ಅಂದರೆ, ಎಷ್ಟು ದಿನ ನಾನು ಬೆಂಗಳೂರಿನಲ್ಲಿ ಇದ್ನೋ ಅಷ್ಟು ದಿನವೂ ಪಿ ಜಿಲೇ ಇದೆ. ಏನು ಸಿಗ್ತದೆ ಅದು ತಿಂದ್ಕೊಂಡು ರೂಮ್ ಮಾತ್ರ ಮಾಡ್ಲಿಕ್ಕೆ ಹೋಗಿರಲಿಲ್ಲ. ಒಂದು ಸಮಾಧಾನ ಏನಂದರೆ, ನಾನೇನು ಪರ್ಮನೆಂಟ್ ಇಲ್ಲೇ ಇರಲ್ಲ, ಮನೆಗೆ ಹೋಗ್ತೀನಿ. ನನ್ನ ಹೆಂಗೂ ವರ್ಕ್ ಫ್ರಮ್ ಹೋಮ್ ಇದೆ ಅಲ್ಲ, ನಾನು ಸ್ವಲ್ಪ ದಿನಕ್ಕೆ ಅಂತ ಬಂದಿರೋದು. ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದಿದ್ದೆ. ಆಮೇಲೆ ಮನೆಗೆ ಹೋಗ್ತೀನಿ, ಆವಾಗ ಆರಾಮಾಗಿರ್ಬೋದು. ಕೆಲಸ ಕಡಿಮೆ ಆಗುತ್ತೆ, ಆದರೆ ರುಟೀನ್ ಮಾತ್ರ ಅದೇ ಇರುತ್ತೆ. ಏನಂದರೆ ಎಲ್ಲರೂ ಬಟ್ಟೆ ಇಟ್ಟು ಹೋಗಿದ್ದಾರೆ, ಅದನ್ನು ನಾನೇ ತೊಳಿಲಿಕ್ಕೆ ಹಾಕಬೇಕೀಗ. ಅದನ್ನು ಒಣಗಿಸಿ ಬೇರೆ ಹಾಕಬೇಕು. ಅದೇ ಹೇಳಿದ್ನಲ್ಲ, ಮನೆ ಕೆಲಸದೊಳಗಾಗ್ಬಿಟ್ಟಿದ್ದೀನಿ ನಾನು ಇಲ್ಲಿ ಇವ್ರಿಗೆಲ್ಲ ಅಂತ ಹೇಳಿ. ಈಗ ಎಲ್ಲ ಕೆಲಸ ಮುಗೀತು. ಈಗ ಫ್ರೆಶ್ ಅಪ್ ಆಗಿ ನೆಕ್ಸ್ಟು ನಾನು ರೂಟೀನ್ ಏನು ಮಾಡ್ತೀನಿ ಅಂತ ಹೇಳ್ತೀನಿ. ಸ್ನಾನ ಎಲ್ಲ ಮುಗಿಸ್ ಬಂದೆ. ಈಗ ಡೈಲಿ ನಾನು ಸ್ಕಿನ್ಗೆ ಏನು ಅಪ್ಲೈ ಮಾಡ್ತೀನಿ ಅನ್ನೋದನ್ನು ಕಾಣಿಸ್ತೀನಿ. ಅದರ ಜೊತೆಗೆ ನನ್ನ ಕೂದಲು ಕೂಡ ಉದ್ದ ಇದೆ. ಇದಕ್ಕೆ ನಾನು ಯಾವ ಥರ ಬೆಂಗಳೂರಲ್ಲಿ ಬಂದಾಗ ಮೇಂಟೈನ್ ಮಾಡಿದ್ದೆ ಅನ್ನೋ ಸ್ಟೋರಿನೂ ಕೂಡ ನಿಮಗೆ ಹೇಳ್ತೀನಿ. ಸ್ಕಿನ್ಗೆ ನಾನು ಯಾವಾಗಲೂ ಯೂಸ್ ಮಾಡೋದು ಇದು ಹಿಮಾಲಯ ಅಲೋವೆರಾ ಜೆಲ್ ಅಷ್ಟನ್ನೇ ನಾನು ಯೂಸ್ ಮಾಡ್ತೀನಿ ಯಾವಾಗಲೂ. ಮತ್ತೇನು ಜಾಸ್ತಿ ಹಾಕಲ್ಲ. ಡೈಲಿ ಫುಲ್ಲು ನೋಡ್ಬೋದು, ಫುಲ್ ಒಂಥರ ಡ್ರೈ ಆಗಿರುತ್ತೆ. ಯಾಕಂದರೆ ಬೆಂಗಳೂರಲ್ಲಿ ಹಾರ್ಡ್ ವಾಟ್ರ್ ಇರೋದ್ರಿಂದ ಎಷ್ಟು ಡ್ರೈ ಆಗುತ್ತೆ ಅಂದರೆ ಒಂಥರ ಹಿಡ್ದ ಥರ ಆಗುತ್ತೆ ಮುಖ ಎಲ್ಲ, ಒಂಥರ ಫೀಲು.
ಸುಮಾರು 2 ವರ್ಷದಿಂದ ಡೈಲಿ ಯೂಸ್ ಮಾಡೋದ್ರಿಂದ ಏನಾಯ್ತಂದರೆ ಸ್ಕಿನ್ನು ಒಂಥರ ಫುಲ್ಲು ನೈಸ್ ಥರ ಫೀಲ್ ಆಯಿತು ನನಗೆ. ಆಮೇಲೆ ನನ್ನ ತಂಗಿಗೂ ಕೂಡ ಹೇಳಿದ್ದೆ, ದಿನ ಅಲೋವೆರಾ ಜೆಲ್ ಹಚ್ಚು, ಮುಖ ಒಂಥರ ನೈಸ್ ಆಗುತ್ತೆ ಅಂತ ಹೇಳಿ. ನಾನು ಯಾವಾಗಲೂ ಇದನ್ನೇ ಹಚ್ಚೋದು ಗೈಸ್. ಅದ್ರ ಜೊತೆ ಕೂದಲು ಸೀಕ್ರೆಟ್ ಹೇಳಬೇಕಂದ್ರೆ, ಕೂದಲಿಗೆ ಏನಿಲ್ಲ, ಹಾರ್ಡ್ ವಾಟ್ರಲ್ಲಿ ನಾನು ಸ್ನಾನನೇ ಮಾಡ್ತಾ ಇರಲಿಲ್ಲ. 80% ಸ್ನಾನ ಮಾಡ್ತಾ ಇರಲಿಲ್ಲ. ಏನು ಮಾಡ್ತಿದ್ದೆ ಅಂದರೆ, ಪಿ ಜಿಲಿ ಇರ್ತಿದ್ನಲ್ವ, ಒಂದು 2 ಲೀಟ್ರ್ 1 ಲೀಟ್ರದ್ದು ಇಷ್ಟಿಷ್ಟು ದೊಡ್ಡ ಬಾಟ್ಲು ಸಿಗುತ್ತಲ್ಲ ಬಿಸ್ಲರಿ, ಆ ಬಾಟಲಲ್ಲಿ ತಂದ್ಕೊಂಡು ದಿನ ನಾನು, ಅಂದರೆ ವಾರಕ್ಕೊಂದು 2 ಸರಿ ಸ್ನಾನ ಮಾಡ್ತೀವಲ್ಲ ಗರ್ಲ್ಸು, ದಿನ ಡೈಲಿ ಏನು ಮಾಡಲ್ಲ, ಅದರಲ್ಲೇ ಸ್ನಾನ ಮಾಡೋದು. ಎಷ್ಟು ಒಂದು 2 ಸತಿ ಹೋಗಿ ತೊಗೊಂಡು ಬರ್ತಿದ್ದೆ. ಒಂದು ಸರಿ ತರೋದು 2 ಲೀಟ್ರ್ ಬಕೆಟಿಗೆ ಹಾಕೊಳ್ಳೋದು, ಆಮೇಲೆ ಇನ್ನೊಂದು ಸರಿ ಹೋಗೋದು ಕೆಳಗಡೆಗೆ, ಅವ್ರು ಯಾರೂ ಇಲ್ದಿದ್ದಾಗ ಮತ್ತೆ ಕುಡಿಲಿಕ್ಕೆ ಅಂತ ಹೇಳಿ ತೊಗೊಂಡು ಬರೋದು. ಅದನ್ನು ನಾನು ತಲೆಗೆ ಸ್ನಾನಕ್ಕಂತ ಯೂಸ್ ಮಾಡ್ತಿದ್ದೆ. ಇಲ್ಲಾಂದರೆ ಇದು ಇಷ್ಟು ದಿನ ಇರ್ತಾನೇ ಇರಲಿಲ್ಲ. ಚಳಿಗಾಲದಲ್ಲಿ ಏನು ಮಾಡ್ತಿದ್ದೆ ಅಂದರೆ, ತುಂಬ ಚಳಿ ಇರೋದಲ್ಲ ಬೆಂಗಳೂರಲ್ಲಿ, ತಣ್ಣೀರು ಸ್ನಾನ ಮಾಡಲಿಕ್ಕೆ ಆಗೋದಿಲ್ಲ. ಆಗ ಏನು ಮಾಡ್ತಿದ್ದೆ ಅಂದರೆ, ಫುಲ್ಲು ಹೀಟ್ರ್ ಇರುತ್ತಲ್ಲ ಪಿ ಜಿನಲ್ಲಿ, ಒಂದು ಬಕೆಟಲ್ಲಿ ಫುಲ್ಲು ಬಿಸಿನೀರು ತುಂಬಿಸ್ಕೊಳ್ತಿದ್ದೆ, ಒಂದು ಅರ್ಧ. ಆಮೇಲೆ ಬಾಟ್ಲಲ್ಲಿ ಕೋಲ್ಡ್ ನೀರು ತಂದಿದ್ದಿರುತ್ತಲ್ಲ, ಅದನ್ನು ಒಂದು ಸ್ವಲ್ಪ 10 ನಿಮಿಷ ಇಟ್ಟರೆ ಅದು ಸ್ವಲ್ಪ ಬೆಚ್ಚಗಾಗ್ತಿತ್ತು ಅಷ್ಟೇ. ಬಿಸಿ ಆಗ್ತಾ ಇರಲಿಲ್ಲ, ತುಂಬ ಬೆಚ್ಚಗಾಗ್ತಿತ್ತು. ಆ ನೀರಲ್ಲಿ ಸ್ನಾನ ಮಾಡ್ತಾಯಿದ್ದೆ, ಯಾವಾಗ ಚಳಿಗಾಲದಲ್ಲಿ. ಈಗ ಈ ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ದಿನ ಆಯಿತು. ಏನು ರಿಸಲ್ಟ್ ಕೊಡುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು. ಇದರಲ್ಲಿ ಅಂದರೆ ಹೇರು ಗ್ರೋತ್ ಆಗುತ್ತಂತೆ. ನಾನು ಇದನ್ನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಯೂಸ್ ಮಾಡಲಿಕ್ಕೆ, ಇಷ್ಟು ದಿನ ಮಾಡ್ತಾ ಇರಲಿಲ್ಲ. ನನ್ನ ಪ್ರಕಾರ ವರ್ಕ್ ಆಗ್ಬೋದು, ಡೈಲಿ ಯೂಸ್ ಮಾಡಬೇಕಾದ್ರೆ ಇದನ್ನು ಏನಿಲ್ಲ, ಕೋಂಪ್ ಮಾಡ್ಕೊಬಂದು ಈ ಥರ ಸ್ಪ್ರೇ ಮಾಡಿದ್ರೆ ಆಯಿತು. ಲಾಕ್ ಆಗಿಬಿಟ್ಟಿದೆ ಇದಕ್ಕೆ, ಬೇರೆ ಲಾಕ್ ಸಿಸ್ಟಮ್ ಬೇರೆ. ಈಗ ಓಪನ್ ಮಾಡಿಕೊಂಡು ಈ ಥರ ಎಲ್ಲಿ ಬೇಕೋ ಅಲ್ಲಿ ಸ್ಪ್ರೇ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಸ್ಕ್ಯಾಲ್ಪಿಗೆ ಅದು ಸ್ಪ್ರೇ ಮಾಡ್ಕೋಬೇಕು ಈ ಥರ ಎಲ್ಲ ಕಡೆಗೆ ಫುಲ್ಲು ಸ್ಪ್ರೇ ಮಾಡಿಕೊಂಡು ನೀಟಾಗಿ, ಆಮೇಲೆ ಒಂದು ಮಸಾಜ್ ಮಾಡ್ಕೊಬಿಟ್ರೆ ಆಯಿತು ಅಷ್ಟೇ. ಇದನ್ನು ಅಪ್ಲೈ ಮಾಡೋದು ಅದೇ ಥರ, ತುಂಬ ಕಷ್ಟ ಏನಿಲ್ಲ, ಸಿಂಪಲ್ ಆಗಿದೆ. ನಾನು ಇದನ್ನು ಹಾಕಿ ಮಸಾಜ್ ಮಾಡಿ ಕೂದಲನ್ನ ಮೇಲ್ಗಡೆ ಕಟ್ಕೊತೀನಿ. ಲಾಂಗ್ ಹೇರ್ ಇರೋದ್ರಿಂದ ಎಲ್ಲರೂ ಕೇಳೋರು, ಅಂದರೆ ಆಫೀಸಲ್ಲಿ ನಾನೊಂದು ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ಅದನ್ನು ಯಾವ ಥರ ಹಾಕ್ತೀಯಾ ಅಂತ ಕೇಳ್ತಿದ್ರು. ಅವರೆಲ್ಲ ಮನೇಲಿ ಟ್ರೈ ಮಾಡ್ತಿದ್ರು, ಆದರೆ ಅವ್ರ ಹತ್ರ ಆಗ್ತಾ ಇರಲಿಲ್ಲ. ಯಾಕಂದರೆ ಅವ್ರಿಗೆ ಇಷ್ಟು ಶಾರ್ಟ್ ಹೇರ್ ಇಟ್ಕೊಂಡು ಅವರು ನಂತರ ಹೇರ್ ಸ್ಟೈಲ್ ಮಾಡ್ಲಿಕ್ಕೆ ಹೋಗ್ತಾಯಿದ್ರು, ಆದರೆ ಅವ್ರ ಹತ್ರ ಆಗ್ತಾ ಇರಲಿಲ್ಲ. ಲಾಂಗ್ ಹೇರ್ ಬೇಕು ಈ ಹೇರ್ ಸ್ಟೈಲಿಗೆ. ನಾನು ಇದನ್ನು ಯಾವಾಗಲೂ ಆಫೀಸ್ಗೆ ಹೋಗಬೇಕಾದ್ರೆ ಇದೇ ಥರ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇವತ್ತು ತೋರಿಸ್ತೀನಿ ನಾನು ಯಾವ ಥರ ಎಷ್ಟು ಸಿಂಪಲಾಗಿ ಹಾಕ್ಕೊಂಡು ಹೋಗ್ತಿದ್ದೆ ಅಂತ ಹೇಳಿ. ಏನಿಲ್ಲ, ಇದಕ್ಕೆ ಒಂದೇ ಒಂದು ಕ್ಲಿಪ್ ಇದ್ದರೆ ಸಾಕು, ಮತ್ತೇನು ಬೇಡ. ಸ್ವಲ್ಪ ಕೋಂಬ್ ಮಾಡ್ಕೋಬೇಕು. ನಾನೀಗ ಮನೆಯಲ್ಲೇ ಇದ್ದಲ್ಲ, ಅದಕ್ಕೆ ನೀಟಾಗೇನು ಮಾಡ್ಕೋತಾ ಇಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ. ಈ ಥರ ಎಲ್ಲ ಕೂದಲನ್ನು ಒಟ್ಟಿಗೆ ತಗೊಂಡು ಸ್ವಲ್ಪ ನೀಟಾಗಿ ಕೋಂಬ್ ಮಾಡ್ಕೊಳ್ಳಿ. ಬೇಕಂದರೆ ಮಾಡಿ ಇಷ್ಟು ಎತ್ತರಕ್ಕೆ ಎತ್ಕೋಬೇಕಾಗುತ್ತೆ. ಇಟ್ಕೊಂಡು ಇಲ್ಲಿ ಒಂದು ರೌಂಡ್ ಸುತ್ತಕೊಂಡು ಈ ಥರ ತಿರ್ಸ್ಕೊಂಡು, ಒಂದೇ ಒಂದು ಕ್ಲಿಪ್ಪು, ಮತ್ತೇನು ಹಾಕಲ್ಲ ನಾನು. ಇದನ್ನು ಇಲ್ಲಿ ಗಟ್ಟಿಯಾಗಿ ಹಾಕ್ಕೊಳ್ಳಿ, ಯಾಕಂದರೆ ಅದು ಬಿಡಬಾರ್ದಲ್ಲ. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತೇಳಿ. ಬೀಳಲ್ಲ ಅದು, ಫಸ್ಟ್ 1-2 ದಿನ ಬೀಳುತ್ತೇನೋ ಅಂತ ಅನಿಸುತ್ತೆ ನಿಮಗೆ. ಆಮೇಲೆ ಸ್ವಲ್ಪ ಕೂದಲನ್ನು ಈ ಥರ ಬಿಡಿಸ್ಕೊಂಡು ಮಾಡಿ ಈ ಥರ ಹಾಕ್ಕೊಬಿಟ್ರೆ ಆಯಿತು. ಅದೇನಾಗುತ್ತೆ ಅಂದರೆ ಸರಿಯಾಗಿ ನೀಟಾಗಿ ಕೂರುತ್ತೆ. ಆಮೇಲೆ ಸ್ವಲ್ಪ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿ ಇಲ್ಲೊಂದು 2 ಕೂದಲು ತೆಗೆದು ಈ ಥರ ಮಾಡಿಕೊಂಡ್ರೆ ಆಯಿತು. ನಾನೀಗ ಅದು ಸ್ಪ್ರೇ ಹಾಕಿದ್ದೀನಲ್ಲ, ಅದಕ್ಕೆ ಅದು ಸ್ವಲ್ಪ ವೆಟ್ ಆಗಿದೆ, ಆಮೇಲೆ ಡ್ರೈ ಆಗುತ್ತೆ. ಈ ಥರ ಮಾಡಿಕೊಂಡ್ರೆ ಸಿಂಪಲ್ ಹೇರ್ ಸ್ಟೈಲ್ ರೆಡಿ. ಬೆಂಗಳೂರಲ್ಲಿ ಇಲ್ಲಿ ಸ್ಕಿನ್ನೆಲ್ಲ ಒಂಥರ ಹಾರ್ಡ್ ವಾಟ್ರಿಗೆ ಹೇಳಿದ್ನಲ್ಲ, ರಫ್ ಆಗುತ್ತೆ. ಅದಕ್ಕೆ ನಾನು ಬಾಡಿ ಲೋಷನ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಈಗ. ಝೂಡಿಯೋದು ಹೊಸತಾಗಿ ಲಾಂಚ್ ಆಗಿತ್ತು, ಝೂಡಿಯೋ ಬ್ಯೂಟಿ ಕೇರ್ ಅಲ್ಲ. ಆವಾಗ ನಾನು ಮಾರ್ತಳ್ಳಿ ಸ್ಟೋರಲ್ಲಿ ಪರ್ಚೇಸ್ ಮಾಡಿಕೊಂಡು ಬಂದಿದ್ದು, ಆವಾಗಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಮತ್ತೆ ಪರ್ಫ್ಯೂಮ್ ಬೇಕಂತ ಇಲ್ಲ, ಇದ್ರ ಸ್ಮೆಲ್ಲೇ ತುಂಬಾ ಚೆನ್ನಾಗಿದೆ. ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಈಗೇನು ಮಾಡ್ತೀನಿ ಅಂದರೆ, ಊಟ ಮಾಡಿಕೊಂಡು ಲಾಗಿನ್ ಮಾಡ್ತೀನಿ. ಮೊದಲೆಲ್ಲ 8 ತಾಸು ಕೆಲಸ ಇರ್ತಿತ್ತು, ಈಗ ವರ್ಕ್ ಫ್ರಮ್ ಹೋಮ್ನವರಿಗೆ ಅಂತಲೇ ಅರ್ಧ ತಾಸು ಜಾಸ್ತಿ ಮಾಡಿದ್ದಾರೆ. 8.25 ತಾಸು ಲಾಗಿನ್ ಕಾಣಿಸ್ಬೇಕು. 2:30 ಹಾಗೆ ಊಟ ಮಾಡ್ಕೊಂಡು ಲಾಗಿನ್ ಮಾಡಿದ್ರೆ 11:30-12 ಗಂಟೆಗೆಲ್ಲ ಕೆಲಸ ಮುಗಿಯುತ್ತೆ. ಆಮೇಲೆ ಮಲಗೋದು. ಇನ್ನು ಮಧ್ಯೆ ಏನಂದರೆ 1 ತಾಸು ಬ್ರೇಕ್ ಕೊಡ್ತಾರೆ. ಆ ಬ್ರೇಕಲ್ಲಿ ಊಟ ಮಾಡಿಕೊಂಡು ನಂದೇನಾದರೂ ಕೆಲಸ ಇದ್ದರೆ ಮಾಡ್ಕೋತೀನಿ ಯಾವಾಗಲೂ.
ನೋಡಿದ್ರಲ್ವ ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ಏನೇನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.